ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ರಿಲೀಸ್ ಆಗಿದೆ. ಈ ಜಿಲ್ಲೆಗಳಿಗೆ ಹಣ ಖಾತೆಗಳಿಗೂ ಜಮಾ ಆಗಿದೆ. ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಹಾಗೆ ಯಾರ್ಯಾರಿಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋನ ಸಾಧ್ಯವಾದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸ್ನೇಹಿತರೆ, ತುಂಬಾ ದಿನದಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳ ಹಣ 16 ಮತ್ತು 17ನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಇದೀಗ ರಿಲೀಸ್ ಮಾಡಿದೆ. ತುಂಬಾ ದಿನದಿಂದ ಕಾಯ್ತಾ ಇದ್ದಿದ್ದಂಥದ್ದು. ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಅಂದ್ರು, ಜನವರಿ ಬರುತ್ತೆ ಅಂದ್ರು, ಈಗ ಫೆಬ್ರವರಿ ಕೂಡ ಕೊನೆ ಆಗ್ತಾ ಇದೆ. ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಜಿಲ್ಲೆಯ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಕೂಡ ಆಗಿದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಇದು ಫೇಕ್ ಸುದ್ದಿ, ಹಾಗೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದು. ಇದರಲ್ಲಿ ಒಬ್ರು 2-3 ಜನ ಇದ್ದಾರೆ, ಒಂದೇ ಸೇಮ್ ಐಡಿಯಿಂದ ಕಮೆಂಟ್ ಮಾಡೋದು. ಅವರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ. ಸೊ ಈಗ ಒಂದು ವಿಚಾರವನ್ನ ನಾನು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ. ಗಾರೆ ಕೆಲಸಕ್ಕೆ ಹೋಗ್ಬೋದು, ಅದು ಇದು. ಇಲ್ಲಿ ಗಾರೆ ಕೆಲಸ ಮಾಡೋರು, ನನ್ನ ವಿಡಿಯೋನ ನೋಡ್ತಾ ಇರೋರು ಸಾವಿರಾರು ಜನ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮದಿರಾಗಿರ್ಬೋದು, ಹಾಗೆ ಅವರ ಅಪ್ಪ ಆಗಿರ್ಬೋದು, ಕೆಲವರು ಕೂಡ ಗಾರೆ ಕೆಲಸ ಮಾಡಿ ಈಗಲೂ ಕೂಡ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕಮೆಂಟ್ ಮಾಡೋಕೆ ನಿಮಗೆ ಎಷ್ಟು ಚೀಪ್ ಮೆಂಟಾಲಿಟಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಅಪ್ಪ ಅಮ್ಮನ ಸಾಕೋಕ್ಕೆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕಂತೂ ಯೋಗ್ಯತೆ ಇದೆ. ಅದು ಹೆಂಗೆ ಕಮೆಂಟ್ ಮಾಡ್ತೀರಾ ಅಂದರೆ, ನಿಮಗೆ ನಿಮ್ಮ ಅಷ್ಟು ಕಮೆಂಟ್ ಮಾಡಬೇಕು ಅಥವಾ ನೀವು ಮಾತಾಡಬೇಕು ಅಂದರೆ ಇನ್ನೊಬ್ರು ಬನ್ನೇ ಹೆಣ್ಮಕ್ಳಿಗೋ ಅಥವಾ ಇನ್ನೊಬ್ಬರಿಗೆ ಮಾತಾಡ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಮ್ಮಂಗೋ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೂ ಯಾವ ರೀತಿಯಾಗಿ ಮಾತಾಡ್ತೀರಾ ಅನ್ನೋದು ಅರ್ಥ ಆಗುತ್ತೆ. ಸೊ ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಗುರು, ಯಾಕೆ ಬಂದು ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತೀಯ? ನೋಡಬೇಡ, ನೀನು ನೋಡು ಅಂತ ಹೇಳಿ ನಾನು ಪರ್ಸ್ನಲ್ ಆಗಿ ಕಮೆಂಟ್ ಆಗ್ತಾ ಇದ್ದೀನ ಅಥವಾ ನನ್ನ ಚಾನಲಿಗೆ ಹೋಗಿ ವಿಡಿಯೋ ನೋಡು, ನೀನು ವಿಡಿಯೋ ನೋಡಲೇಬೇಕು ಅಂತ ಹೇಳ್ತಾ ಇದ್ದೀನಿ? ಇಲ್ಲ ತಾನೇ? ಮತ್ತೆ ಯಾಕೆ ನನ್ನ ಚಾನಲ್ ಬಂದು ವಿಡಿಯೋ ನೋಡ್ತಾ ಇದೆಯಾ? ನಿನಗೆ ಸ್ವಲ್ಪನಾದರೂ ಒಂದು ಇದಿದ್ರೆ, ಏನಂತ ಹೇಳ್ತಾರೆ, ಮರ್ಯಾದೆ ಅನ್ನೋದಿದ್ರೆ ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡಬೇಡ. ಮತ್ತೆ ಯಾಕೆ ಕಮೆಂಟ್ ಮಾಡ್ತೀಯಾ? ಸೊ ನಿಮ್ಮಂಥ ಚೀಪ್ ಮೆಂಟಾಲಿಟಿ ಇರುವಂಥ ಜನರಿಗೆ ನಾನಲ್ಲ, ಎಲ್ಲ ಜನರು ಕೂಡ ಉಗಿತಾರೆ. ಯಾಕಂದರೆ ನಿಮ್ಮ ಬುದ್ಧಿನೇ ಅದಾಗಿರುತ್ತೆ. ನಿನಗೆ ಬೇಡ ಹಣ ಅಂದರೆ ಬಿಟ್ಬಿಡಪ್ಪ. ಯಾಕೆ ನೀನು ಗೃಹಲಕ್ಷ್ಮಿ ಯೋಜನೆ ಹಣ ತೊಗೊತೀಯ? ನಿಮ್ಮ ಮನೇಲಿ ಇರುವಂಥ ಅಕ್ಕ ತಂಗಿಯರ ಹಣ ತೊಗೊಳಲ್ವಾ? ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ತೊಗೊಳಲ್ವಾ? ಅಥವಾ ನಿಮ್ಮ ಅಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ತೊಗೊಳಲ್ವಾ? ನೀನು ಆಗ ಬಂದು ಕಮೆಂಟ್ ಮಾಡು, ನಾನು ಅದನ್ನು ಒಪ್ಕೊತೀನಿ. ಹಣ ತಗೊತಾ ಇರ್ತೀಯ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಪಡ್ಕೊತಾ ಇರ್ತೀಯ, ಮತ್ತೆ ಮಾನ ಮರ್ಯಾದೆ ಇಲ್ಲದೆ ಕಮೆಂಟ್ ಮಾಡ್ತೀಯ. ಈ ವಿಚಾರವನ್ನ ಫಸ್ಟ್ ಅರ್ಥ ಮಾಡ್ಕೋ. ಇಂಥ ಜನರಿಗೆ ಥೂ ಅಂತ ಯಾರು ಕೂಡ ಇಲ್ಲ. ನಿಮ್ಮ ಮರ್ಯಾದೆ ಹೇಗಿದೆ ಅಂದರೆ ಯಾರು ಬೇಕಾದ್ರೂ ಉಗಿಬೋದು. ಸೊ ಎಷ್ಟೋ ಜನ ಗಾರೆ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನನಗಂತೂ ಹೆಮ್ಮೆ ಇದೆ. ಸೊ ನಿಮಗೆ ಹೆಮ್ಮೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಕುಟುಂಬಗಳು ಇನ್ನೂ ಕೂಡ ಗಾರೆ ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ಈಗ ಎಷ್ಟೋ ದೊಡ್ಡ ಮಟ್ಟಕ್ಕೆ ಕಾಂಟ್ರಾಕ್ಟರ್ ಆಗಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗಿದ್ದಾರೆ. ಗಾರೆ ಕೆಲಸ ಮಾಡುವಂತಹ ಮಕ್ಕಳು ಏನಿದ್ದಾರೆ, ಅವ್ರ ಅಪ್ಪ ಅಮ್ಮ ಗಾರೆ ಕೆಲಸ ಮಾಡ್ತಿರ್ಬೋದು, ಅವ್ರ ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ. ಇದನ್ನ ಮನವರಿಕೆ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಮ ಮನೇಲಿ ಗಾರೆ ಕೆಲ್ಸಕ್ಕೆ ಹೋಗ್ಬೋದು ನೀವು ಅಂದರೆ, ಸೊ ನಮ್ಮ ಮನೇಲಿ ಕಳಿಸ್ತಾರೋ ಇಲ್ಲೋ ನಾನು ಆರಾಮಾಗಿದ್ದೀನಿ ಗೊತ್ತಿದೆ ಗುರು. ನೀನು ನಿನ್ನ ಹೆಂಡ್ತಿನೋ ನಿನ್ನ ಮಕ್ಕಳನ್ನೋ ಅಥವಾ ನಿನ್ನ ಅಕ್ಕ ತಂಗಿಯರನ್ನ ಏನು ಕೆಲಸ ಕಳಿಸ್ತಾ ಇದೆಯಾ, ಹೇಗೆ ಬೆಳೆಸ್ತಾ ಇದೆಯಾ, ಅಥವಾ ಯಾವ ರೀತಿ ನೋಡ್ಕೊತಾ ಇದೆಯಾ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡು. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡು. ಹೊಟ್ಟೆಗೆ ಏನು ತಿಂತೀಯಾ ಅಂತ ಯೋಚನೆ ಮಾಡು. ಅದನ್ನ ಬಿಟ್ಕೊಂಡು ಕಮೆಂಟ್ ಮಾಡೋದು, ಸೊ ಇಲ್ಲಿ ನೋಡಬೇಡಿ ಅಲ್ಲಿ ನೋಡಿ. ನೀನು ನೋಡು ಅಂತ ಯಾರು ಹೇಳಿದ್ ಗುರು? ನನ್ನ ಚಾನಲ್ ಬಂದು ನೋಡು ಅಂತ ನಾನೇನಾದ್ರು ನಿಮ್ಗೆ ಪರ್ಸ್ನಲ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀನ? ಇದೇ ನಿನಗೆ ಲಾಸ್ಟ್ ಸರಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಸರಿ ಹೇಳ್ತಾ ಇದ್ರೆ ನಾನು ನಿನ್ನ ಕಮೆಂಟ್ಗಳನ್ನ ನನ್ನ ಚಾನಲಲ್ಲೇ ನೋಡಬೇಡ ನೀನು. ಸೊ ನಿನಗೆ ಮರ್ಯಾದೆ ಇದ್ದರೆ ನನ್ನ ಚಾನಲ್ ನೋಡಲ್ಲ, ಹಾಗೆಯೇ ನನ್ನ ಚಾನಲಲ್ಲಿ ನೀನು ಬಂದು ಕಮೆಂಟ್ ಮಾಡಲ್ಲ. ಇದನ್ನಂತೂ ನೆನ್ಪಿಟ್ಕೊ. ಸೊ ಇವತ್ತು ನಾನು ಹೇಳ್ತಾ ಇರುವಂಥ ವಿಚಾರ ಸ್ನೇಹಿತರೆ, ತುಂಬ ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಕಾಯ್ತಾ ಇದ್ರಿ ಸ್ನೇಹಿತರೆ. ಈಗ ನಾನು ಯಾಕೆ ಇಷ್ಟು ಬೈದೆ ಅಥವಾ ಯಾಕೆ ಇದ್ರ ಬಗ್ಗೆ ಮಾತಾಡಿದೆ ಅಂದರೆ, ಒಬ್ಬರು
ಅವ್ರ ಹೆಸರೇನೋ ಕಿರಣ್ ಸಮಥಿಂಗ್, ಹಾಗೆ ಬೇರೆ ಬೇರೆ ಒಂದು 3-4 ಜನ ಇದ್ದಾರೆ, ಮೋಹನ್, ಈ ರೀತಿ ಒಂದು 3-4 ಜನ ಇದ್ದಾರೆ. ಸುಮ್ಮನೆ ಕಮೆಂಟ್ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ನೀವು ಹೇಳ್ತಾ ಇದ್ದೀರಾ ಆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ, ಯಾಕೆ ವಿಡಿಯೋ ಮಾಡ್ತೀರಾ, ಸೊ ಗಾರೆ ಕೆಲಸಕ್ಕೆ ಹೋಗ್ಬೋದು, ಈ ರೀತಿ ಕಮೆಂಟ್ಗಳನ್ನ ಮಾಡೋರಿದ್ದಾರೆ. ಸೊ ಇಲ್ಲಿ ಗಾರೆ ಕೆಲಸ ಮಾಡೋರು ಜೀವನವನ್ನು ಎಷ್ಟು ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅವನಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಇರ್ಬೋದು, ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇದೆ. ಈ ಥರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂಥದ್ದು, ಕೆಟ್ಟದಾಗಿ ಮೆಸೇಜ್ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಅಥವಾ ಯಾರ ಮನೆ ಹೆಣ್ಮಕ್ಳಿಗೂ ಕೂಡ ಈ ಥರ ಮಾತಾಡೋದು ನಾನು ಸಹಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಕಮೆಂಟ್ ಮಾಡಿದೆ. ಸೊ ಈ ಥರ ಮಾತಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಸೊ ಈ ಜಿಲ್ಲೆಗಳ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಫೈನಲಿ ಹಣ ರಿಲೀಸ್ ಆಗಿದೆ. 3 ತಿಂಗಳಿಂದನೇ ಕಾದ್ವಿ ಅಂತಲೇ ಹೇಳ್ಬೋದು. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಬರುತ್ತೆ ಅಂತ ಈ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ಇವತ್ತು ಬರುತ್ತೆ ಅಂತ ಹೇಳ್ತಾರೆ, ಬಂದಿಲ್ಲ. ನಾಳೆ ಬರುತ್ತೆ ಅಂತ ಹೇಳ್ತಾರೆ, ಬಂದಿಲ್ಲ. ಕೊನೆಗೂ ರಿಲೀಸ್ ಆಯಿತು ಅಂತಲೇ ಹೇಳ್ಬೋದು. ಈ ಹಣ ಎಲ್ಲ ಜಿಲ್ಲೆಯ ಖಾತೆಯ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಹಾಗೆ ಮಂಡ್ಯ, ಧಾರವಾಡ, ಚಾಮರಾಜನಗರ, ಉಡುಪಿ, ಕೊಪ್ಪಳ, ಹಾಗೆ ಬಾಗಲಕೋಟೆ, ನೀವು ನೋಡ್ತಾ ಇರ್ಬೋದು, ಹುಬ್ಳಿ, ಧಾರವಾಡ, ಹಾಗೆಯೇ ಶಿವಮೊಗ್ಗ, ಸಾಗರ, ಜೊತೆಗೆ ದಕ್ಷಿಣ ಕನ್ನಡ, ನೀವು ನೋಡ್ತಾ ಇರ್ಬೋದು ಉತ್ತರ ಕನ್ನಡ, ಪ್ರತಿಯೊಂದು ಜಿಲ್ಲೆಯ ಖಾತೆಗಳಿಗೂ ಹಣ ಜಮಾ ಆಗಿದೆ. ಅಕಸ್ಮಾತ್ ನಿಮ್ಮ ಖಾತೆಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ಯಾವುದೇ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಾಳೆ ಹಣ ಜಮಾ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದೇ ದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲೂ ಕೂಡ ರಿಲೀಸ್ ಆಗಿಲ್ಲ. ಹಾಗೆ ಇವತ್ತು ಹಣ ಬರ್ದೇ ಇದ್ದವರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನಾಳೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ. ಹಣಗೂ ಕೊನೆಗೂ ರಿಲೀಸ್ ಆಯಿತು ಗೃಹಲಕ್ಷ್ಮಿ ಯೋಜನೆ ಹಣ. ಇಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ನಮಗೆ ಬಂದಿದೆ ಅಂತ. ಯಾಕಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ, ಇನ್ನೊಬ್ಬರಿಗೂ ಕೂಡ ಸಹಾಯ ಆಗುತ್ತೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇವತ್ತು ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದೀರಾ, ಎಸ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ, ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ವಿಡಿಯೋನ ನೋಡ್ತಾ ಇರೋರು ಯಾರಿಗಾದ್ರು ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ, ನೀವು ಯಾವ ಜಿಲ್ಲೆಯವರು, ಹಣ ಬಂದಿದೆಯಾ, ಎಷ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಕೆಲವರಿಗೆ 4,000 ಜಮಾ ಆಗಿದೆ, ಕೆಲವರಿಗೆ 6,000 ಜಮಾ ಆಗಿದೆ, ಕೆಲವರಿಗೆ 2,000 ಮಾತ್ರ ಜಮಾ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದೇ ಸರಿ ಎಲ್ಲ ಕಂತಿನ ಹಣ ಜಮಾ ಆಗಲ್ಲ. 2,000 ಒಂದ್ಸರಿ ಆದರೆ 4,000, ಹಾಗೆ ಈಗ 1-2 ಡೇಸ್ ಬಿಟ್ಟು ಈ ರೀತಿ ಜಮಾ ಆಗ್ತಿದೆ. ಸೊ ನಿಮ್ಮಲ್ಲಿ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಎಷ್ಟು ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಕೂಡ ತಿಳಿಸ್ಕೊಡಿ. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆ ಹೇಳೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಥರ ಕಮೆಂಟ್ ಮಾಡೋದಿದ್ರೆ ನೀವು ವಿಡಿಯೋನೇ ನೋಡೋಕೆ ಹೋಗ್ಬೇಡಿ ಸ್ನೇಹಿತರೆ. ನನಗೆ ತುಂಬ ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದೆ, ಅವರು ನನ್ನ ವಿಡಿಯೋನ ನೋಡಿ ನನಗೆ ಇಷ್ಟು ದಿನ ತನಕ ಬೆಳೆಸಿದ್ದಾರೆ, ಹಾಗೆಯೇ ಹಾರೈಸಿದ್ದಾರೆ. ಅವರು ನನಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನನ್ನ ಚಾನಲ್ನ ವಿಡಿಯೋನ ನೋಡೋರು, ಸೊ ಯಾವ ಹೆಣ್ಮಕ್ಳಾಗಿರ್ಬೋದು ಅವರಿಗೆ ಮರ್ಯಾದೆ ಕೊಡೋರು ನನಗೆ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಈ ರೀತಿ ಕಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಗೆ ಮಾತಾಡ್ತೀರಾ ಅಥವಾ ನಿಮ್ಮ ತಾಯಿಗೆ ಹೇಗೆ ಮಾತಾಡ್ತೀರಾ ಅನ್ನೋದು ಆ ದೇವರಿಗೆ ಗೊತ್ತು. ಸೊ ನಿಮ್ಮ ತಾಯಿಗೆ ಎಲ್ಲಿ ತನಕ ನೀವು ಮರ್ಯಾದೆ ಕೊಡಲ್ವ, ಹಾಗೆ ನೀವು ಬೇರೆಯವ್ರ ಮನೆ ಹೆಣ್ಮಕ್ಳಿಗೂ ಕೂಡ ಮರ್ಯಾದೆ ಕೊಡಲ್ಲ. ನಿನಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡ ಗುರು, ಅದನ್ನೇ ನಾನು ಹೇಳೋದು. ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಓಪನ್ ಇದೆ, ಕಮೆಂಟ್ ಮಾಡೋಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ ಅಂತ ಕಮೆಂಟ್ ಮಾಡೋದು ನಿನಗೆ ನಾಚಿಕೆ ಆಗಬೇಕು. ಸೊ ನಿನಗೆ ಮರ್ಯಾದೆ ಇದ್ದರೆ ಇನ್ನೊಂದ್ಸರಿ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಲ್ಲ. ಸೊ ಇದೇ ಥರ ನೀನು ಮಾಡ್ತಾ ಇದ್ದರೆ ನಿನಗೆ ಮಾಡಿರುವಂತಹ ಏನು ಫಲಿತಾಂಶ ಆ ದೇವರೇ ಕೊಡ್ತಾರೆ. ಹಾಗೆಯೇ ಮಾಡಿದುಣ್ಣ ಮಹಾರಾಯ ಅನ್ನೋಕ್ಕಾದೆ ಎಲ್ಲೂ ಕೂಡ ಇರೋದಿಲ್ಲ. ನೀನು ಮಾಡಿರುವಂತಹ ಪಾಪ ನಿನ್ನನ್ನು ಖಂಡಿತ ಬಿಡಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದ್ಸರಿ ಹೇಳ್ತೀನಿ, ಯಾರು ನನ್ನ ಚಾನಲ್ ನೋಡ್ತಿದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇಲ್ಲ, ಈ ರೀತಿ ಸುಳ್ಳು ಕಮೆಂಟ್ಗಳನ್ನ ಮಾಡುವಂಥದ್ದು, ಕೆಟ್ಟದಾಗಿ ಕಮೆಂಟ್ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಸೊ ಅರ್ಥ ಆದರೆ ದಯವಿಟ್ಟು ಅವರಿಗೂ ಕೂಡ ನೀವು ಯಾವ ರೀತಿ ಹೇಳ್ತೀರಾ ನನಗೆ ಗೊತ್ತಿಲ್ಲ. ಯಾರು ಏನಷ್ಟು ಉಬ್ರು ಕೂಡ ಅಂಥ ಜನರಿಗೆ ಏನು ಪ್ರಯೋಜನ ಇಲ್ಲ. ದೇವರೊಬ್ಬ ಇದ್ದಾನೆ, ಆ ದೇವರೇ ಅವರಿಗೆ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.